ನಮಸ್ಕಾರ ಮಕ್ಕಳ. ಇವತ್ತಿನ ದಿನ ನಾನು GP ರಾಜರತ್ನಂ ಅವರು ಬರೆದಿರುವಂಥ ಕನ್ನಡದ 3ನೇ ತರಗತಿಯ ಕನ್ನಡದ ತುತ್ತೂರಿ ಪದ್ಯದ ಅರ್ಥ ಮತ್ತು ವಿವರಣೆ ನೋಡೋಣ ಬನ್ನಿ. ಇಲ್ಲಿ ನಿಮಗೆ ಯಾವಾಗಲಾದರೂ ಸಂತೋಷ ಮತ್ತು ದುಃಖ ಒಟ್ಟಿಗೆ ಆಗಿದೆಯಾ? ಇಲ್ಲಿ ಒಂದು ಹುಡುಗನಿಗೆ ಅದಾಗಿದೆ. ಯಾರು ಅದು? ಕಸ್ತೂರಿ. ತುತ್ತೂರಿ ಪದ್ಯದಲ್ಲಿ ಬರುವಂಥ ಕಸ್ತೂರಿ ಹುಡುಗನ ಕಥೆನ ನಾವು ನೋಡೋಣ. ಮೊದಲನೇದಾಗಿ ನಾವು ಪದ್ಯ ಭಾಗನ ನೋಡೋಣ ಬನ್ನಿ. ಬಣ್ಣದ ತಗಡಿನ ತುತ್ತೂರಿ ಹಾಸಿಗೆ ಕೊಂಡನು ಕಸ್ತೂರಿ. ಸರಿಗಮ್ಮ ಪದನಿಸ ಊದಿದನು, ಸನಿದಪ ಮಗರಿಸ ಊದಿದನು. ತನಗೆ ತುತ್ತೂರಿ ಇದೆಯೆಂದ, ಬೇರಾರಿಗೂ ಅದು ಇಲ್ಲೆಂದ. ಕಸ್ತೂರಿ ನಡೆದನು ಬೀದಿಯಲ್ಲಿ, ಜಂಬದ ಕೋಳಿಯ ರೀತಿಯಲ್ಲಿ. ತುತ್ತೂರಿ ಊದುತ್ತ ಕೊಳದ ಬಳಿ, ನಡೆದನು ಕಸ್ತೂರಿ ಸಂಜೆಯಲ್ಲಿ. ಜಾರಿತು ನೀರಿಗೆ ತುತ್ತೂರಿ, ಗಂಟಲು ಕಟ್ಟಿತು ನೀರೂರಿ. ಸರಿಗಮ ಊದಲು ನೋಡಿದನು, ಗಗಗಗ ಸದ್ದನು ಮಾಡಿದನು. ಬಣ್ಣದ ನೀರಿನ ಪಾಲಾಯಿತು, ಬಣ್ಣದ ತುತ್ತೂರಿ ಬೋಳಾಯಿತು. ಬಣ್ಣದ ತುತ್ತೂರಿ ಆಳಾಯಿತು, ಜಂಬದ ಕೋಳಿಗೆ ಗೋಳಾಯಿತು. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಕವಿಗಳು? ಬಣ್ಣ ಅಂದರೆ ಕಸ್ತೂರಿ ಅನ್ನೋ ಒಂದು ಊರಲ್ಲಿ ಕಸ್ತೂರಿ ಅನ್ನೋ ಹುಡುಗ ಇದ್ದ. ಅವನು ಬಣ್ಣದ ತಗಡಿನ ತುತ್ತೂರಿ ಅಂದರೆ ತೆಳುವಾದ ಲೋಹದಿಂದ, ಅಂದರೆ ತೆಳುವಾದ ಕಬ್ಬಿಣದ ಶೀಟ್ ಇರುತ್ತಲ್ಲ, ಅದರಿಂದ ಮಾಡಿರುವಂಥ ಒಂದು ಟ್ರಂಪೆಟ್ ತೊಗೊಳ್ತಾನೆ. ಅದು ಯಾವ ಥರದ್ದಂತ ಹೇಳಿದ್ರೆ ಬಣ್ಣ ಹಚ್ಚಿ ಕಲರ್ ಆಗಿರುವಂಥದ್ದನ್ನು ತೊಗೊಳ್ತಾನೆ. ಬಣ್ಣದಾಗಿರುವಂಥದ್ದು ಕಲರ್ಫುಲ್ ಆಗಿರುತ್ತೆ. ಅದನ್ನು ತೊಗೊಂಡು ಅವನು ಸರಿಗಮ್ಮ ಪದನಿಸ ಅಂತ ಊದ್ತಾನೆ, ಸನಿದಪ ಮಗರಿಸ ಅಂತ ಊದ್ತಾನೆ. ಅಂದರೆ ಎಲ್ಲ ರೀತಿಯೂ ಊದ್ತಾನೆ. ತನಗೆ ತುತ್ತೂರಿ ಇದೆಯೆಂದ, ಬೇರೆ ಯಾರಿಗೂ ಅದು ಇಲ್ಲೆಂದ. ನನ್ನ ಹತ್ರ ಮಾತ್ರನೇ ತುತ್ತೂರಿ ಇರೋದು, ಬೇರೆ ಯಾರ ಹತ್ರನೂ ಇಲ್ಲ ಈ ಊರಲ್ಲಿ ಅಂತ ಹೇಳ್ದ. ಕಸ್ತೂರಿ ನಡೆದನು ಬೀದಿಯಲ್ಲಿ, ಜಂಬದ ಕೋಳಿಯ ರೀತಿಯಲ್ಲಿ. ಅಂದರೆ ಜಂಬದ ಕೋಳಿ ಥರ, ಅಂದರೆ ಜಂಬದ ಕೋಳಿ ಕತೆ ಗೊತ್ತಿದೆಯಾ ಮಕ್ಕಳೇ ನಿಮಗೆ? ಒಂದು ಊರಲ್ಲಿ ಒಂದು ಕೋಳಿ ಇರುತ್ತೆ. ಅದು ಏನೋ ದಿನ ಕೂಗ್ತಾ ಇರುತ್ತೆ, ಜನನೂ ಎದ್ದೇಳ್ತಾ ಇರ್ತಾರೆ, ಸನ್ರೈಸ್ ಆಗ್ತಾ ಇರುತ್ತೆ, ಜನಗಳು ಅವ್ರವ್ರ ಕೆಲಸದಲ್ಲಿ ತೊಡಗಿರ್ತಾರೆ. ಅಂದರೆ ಜಂಬದ ಕೋಳಿ ಏನು ಅಂದ್ಕೊಳುತ್ತೆ, ಓಕೆ ನಾನು ದಿನ ಎದ್ದು ನಾನು ಕೂಗೋದ್ರಿಂದನೇ ಇದು ಸೂರ್ಯ ಹುಟ್ತಾ ಇದ್ದಾರೆ, ಮತ್ತು ಸೂರ್ಯೋದಯ ಆಗ್ತಾಯಿದೆ, ಮತ್ತು ಸನ್ರೈಸ್ ಆಗ್ತಾಯಿದೆ, ಜನಗಳೆಲ್ಲ ಅವರೆಲ್ಲ ಕೆಲಸದಲ್ಲಿ ನಡೀತಾ ಇದೆ ಅಂತ ಅಂದ್ಕೊಂಡಿರುತ್ತೆ. ತುಂಬ ದಿನ ಹೀಗೆ ನಡೆಯುತ್ತೆ. ಅದು ಮನಸ್ಸಲ್ಲಿ ಹಂಗೆ ಇಟ್ಕೊಂಡಿರುತ್ತೆ. ಓಕೆ, ನನ್ನಿಂದನೇ ಇದು ಬೆಳಕಾಗ್ತಾ ಇದೆ, ನನ್ನಿಂದನೇ ಜನಗಳೆಲ್ಲ ಎದ್ದೇಳ್ತಾ ಇದ್ದಾರೆ ಅಂತ ಮನಸ್ಸಲ್ಲಿ. ಒಂದಿನ ಏನು ಮಾಡುತ್ತೆ, ಅದನ್ನು ಕೂಗೋದನ್ನು ನಿಲ್ಲಿಸುತ್ತೆ. ನೋಡೋಣ ಇವತ್ತು ಯಾರೂ ಏನು ಮಾಡೋಕ್ಕಾಗಲ್ಲ, ಬೆಳಕೇ ಆಗಲ್ಲ, ಏನು ಮಾಡ್ತಾರೆ ನಾನು ಕೂಗಿಲ್ಲ ಅಂದರೆ ಅಂತ ಅಂದ್ಬಿಟ್ಟು ಅದು ನಿಲ್ಲಿಸುತ್ತೆ. ಆದರೆ ಏನಾಗುತ್ತೆ, ಕೋಳಿ ಕೂಗಿಲ್ಲ ಅಂದ್ರೂ ಸನ್ರೈಸ್ ಆಗುತ್ತೆ, ಅಂದರೆ ಸೂರ್ಯ ಉದಯಿಸ್ತಾರೆ. ಅದರ ಜೊತೆಗೆ ಜನಗಳು ಅವ್ರವ್ರ ಕೆಲಸದಲ್ಲಿ ತೊಡಗ್ತಾರೆ. ಈ ಕೋಳಿಗೆ ಒಂಥರ ಮುಖಭಂಗ ಆಯಿತು, ಒಂಥರ ಅಹಂಕಾರದಿಂದ ನನ್ನಿಂದನೇ ಎಲ್ಲ ಅಂತ ಅಂತಿರ್ತಲ್ಲ, ಇದಕ್ಕೆ ಮುಖಭಂಗ ಆಗುತ್ತೆ. ಆ ಥರ ಈ ತುತ್ತೂರಿ ಅನ್ನೋ ಪದ್ಯದಲ್ಲಿ ಕಸ್ತೂರಿ ಅನ್ನೋ ಹುಡುಗನಿಗೂ ಅಂದರೆ ಜಂಬದ ಕೋಳಿ ರೀತಿ ಅವನು ನನ್ನ ಹತ್ರನೇ ಇರೋದು ಅನ್ನೋ ಥರ ನಡ್ಕೊಂಡು ಹೋಗ್ತಾ ಇರ್ತಾನೆ. ತುತ್ತೂರಿ ಊದ್ಕೊಂಡು ಏನು ಮಾಡ್ತಾನೆ, ಕೊಳದ ಬಳಿ ರಿವರ್ ಇರುತ್ತಲ್ಲ ಅಲ್ಲಿ ಹೋಗ್ತಾನೆ, ನಡ್ಕೊಂಡು ಹೋಗ್ತಾ ಇರ್ತಾನೆ. ಈವ್ನಿಂಗ್ ಟೈಮ್ಸ್. ಜಾರಿತು ನೀರಿಗೆ ತುತ್ತೂರಿ, ಗಂಟಲು ಕಟ್ಟಿತು ನೀರೂರಿ. ಅವನ ಕೈಯಿಂದ ಊದ್ಕೊಂಡು ಹೋಗ್ಬೇಕಾದ್ರೆ ಏನಾಗುತ್ತೆ, ಜಾರ್ಕೊಂಡು ತುತ್ತೂರಿ ಏನಾಗುತ್ತೆ, ನೀರಲ್ಲಿ ಬಿದ್ದೋಗ್ಬಿಡುತ್ತೆ. ಅದು ನೀರಲ್ಲಿ ಕೊಳದಲ್ಲಿ ಬಿದ್ದೋಗ್ಬಿಡುತ್ತೆ. ಅದಕ್ಕೆ ಏನು ಮಾಡಿರ್ತಾರೆ, ಆ ಶಬ್ದ ಬರಬೇಕು ಅಂದರೆ ಟ್ರಂಪೆಟ್ಟಲ್ಲಿ ಹೋಲ್ಸಿಟ್ಟಿರ್ತಾರೆ. ಅಂದರೆ ಅದು ಊದಿದ್ರೆ ಶಬ್ದ ಬರಬೇಕಲ್ವಾ, ಅದಕ್ಕೋಸ್ಕರ ಆ ತೂತೊಳಗಡೆ, ಆ ಹೋಲ್ಸ್ ಒಳಗಡೆ ಎಲ್ಲ ನೀರು ಹೋಗ್ಬಿಟ್ಟು ಅದು ಊದೋದಿಲ್ಲ. ಸರಿಗಮ್ಮ ಊದಲು ನೋಡಿದನು, ಗಗ 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 ಗ ಗ ಗ ಗ ಸದ್ದನು ಮಾಡಿದನು. ಅದೇನು ಶಬ್ದ ಆಯಿತು, ಗ ಗ ಗ ಅಂತ ಶಬ್ದ ಮಾಡ್ತು. ಇದು ಸಲ ಅದರಲ್ಲಿ ಬರುವಂಥ ಮ್ಯೂಸಿಕ್ಕು ಸರಿಯಾಗಿ ಬರಲೇ ಇಲ್ಲ. ಸಂಗೀತ ಈ ಸ್ವರಗಳು ಬರುತ್ತಲ್ಲ, ಅದರಿಂದ ಊದಿದಾಗ ಅದೆಲ್ಲ ಬರಲೇ ಇಲ್ಲ. ಯಾವ ರೀತಿ ಶಬ್ದ ಬಂತು, ಗ ಗ ಗ ಅಂತ ಶಬ್ದ ಬಂತು. ಬಣ್ಣವು ನೀರಿನ ಪಾಲಾಯಿತು. ಅದರಿಂದ ನೀರಲ್ಲೇ ಬಣ್ಣ ಎಲ್ಲ ಕೊಚ್ಕೊಂಡೋಯ್ತು, ಅದರಲ್ಲಿರೋ ಬಣ್ಣನೂ ಹೋಯ್ತು. ಬಣ್ಣದ ತುತ್ತೂರಿ ಬೋಳಾಯಿತು. ಬಣ್ಣದ ತುತ್ತೂರಿ ಫುಲ್ಲು ಒಂಥರ ಕಲ್ಲರೆಲ್ಲ ಹೋಗ್ಬಿಟ್ಟು ಏನೂ ಇಲ್ಲದೆ ಆ ತಗಡಿನ ಕಲ್ಲರೇ ಬಂದ್ಬಿಡ್ತು. ಬಣ್ಣದ ತುತ್ತೂರಿ ಆಳಾಯಿತು, ಜಂಬದ ಕೋಳಿಗೆ ಗೋಳಾಯಿತು. ಅಂದರೆ ಅದು ಹಾಳಾಯಿತು, ಅವನಿಗೂ ಬೇಜಾರಾಗ್ಬಿಟ್ಟು ಮನೆ ಕಡೆ ಹೊರಟ. ಇವತ್ತಿನ ಪದ್ಯದ ವಿವರಣೆ ಇಷ್ಟೇ ಮಕ್ಕಳ. ನಿಮಗೆ ನನ್ನ
ನಾನು ವಿವರಣೆ ಕೊಟ್ಟಿರೋದು ನಿಮ್ಗೆ ಇಷ್ಟ ಆದರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.